ಎಲ್ಲರಿಗೂ ನಮಸ್ಕಾರ. ಅಶ್ವಿತಿ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ದೇವರ ಪೂಜೆಯಿಂದ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ. ಹಬ್ಬದ ಹಿಂದಿನ ದಿನವೇ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಅದಕ್ಕೆ ನೀಟಾಗಿ ಎಲ್ಲನೂ ಬೊಟ್ಟಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಿಮಗೇನಾದರೂ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮಗೆಲ್ಲ ಗೊತ್ತೇ ಇರುತ್ತೆ ದೇವ್ರ ಸಾಮಾನಲ್ಲಿ ಎಷ್ಟೊಂದು ಕೊಳೆ ಇರುತ್ತೆ ಅಂತ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಹಿಂದಿನ ದಿನವೇ ಮಾಡ್ಕೊಳ್ಳೋದ್ರಿಂದ ಹಬ್ಬದ ದಿನ ಸ್ವಲ್ಪ ಬೇಗ ಆಗುತ್ತೆ ನಮಗೆ. ಇನ್ನು ದೇವ್ರ ಫೋಟೋಗೆಲ್ಲ ಬೊಟ್ಟಿಟ್ಕೊಂಡು ನಂತರ ನಾನು ಒಂದು ಪುಟ್ಟದಾಗಿ ಒಂದು ಕಳಶನೂ ಕೂಡ ಇಟ್ಕೋತಾ ಇದ್ದೀನಿ. ಅದಕ್ಕೆ ನಮ್ಮ ಗಿಡದಲ್ಲೇ ಪುಟ್ಟ ವೀಳ್ಯದೆಲೆ ಬಿಟ್ಟಿತ್ತು. ಅದನ್ನು ಕಳಶಕ್ಕೆ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ಇನ್ನು ನಾನು ಎಷ್ಟು ಆಗುತ್ತೋ ಅಷ್ಟು ಕೆಲಸನೂ ದೇವ್ರ ಮನೆ ಕೆಲಸನೂ ಹಬ್ಬದ ಹಿಂದಿನ ದಿನವೇ ಅಂತಲೇ ರೆಡಿ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ನನಗೆ 3 ಇಯರ್ಸ್ ಬೇಬಿ ಇರೋದ್ರಿಂದ ಹಬ್ಬದ ದಿನವೇ ಮಾಡಬೇಕು ಅಂತಂದರೆ ಲೇಟ್ ಆಗಿಬಿಡುತ್ತೆ. ತುಂಬ ಲೇಟಾಗಿ ಹಬ್ಬ ಮಾಡೋದು ಕೂಡ ಚೆನ್ನಾಗಿರಲ್ಲ. ಬೆಳಿಗ್ಗೆನೇ ಪೂಜೆ ಮಾಡಬೇಕಾಗಿರೋದ್ರಿಂದ ಹಿಂದಿನ ದಿನವೇ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾನು ಮಾಡ್ಕೋತೀನಿ. ದೇವ್ರ ಮನೆ ಹೊಸ್ಲಿಗೆಲ್ಲ ಬೊಟ್ಟಿಟ್ಕೊಂಡು ನೀಟಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಗಿಲಿಗೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಕೂಡ ಬೊಟ್ಟಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಹಬ್ಬದ ದಿನ ಬೆಳಿಗ್ಗೆ ಚಿಗಳಿ ತಂಬಿಟ್ಟು ಮಾಡೋಕ್ಕೋಸ್ಕರ ಅಂತ 1 ಲೋಟ ಅಕ್ಕಿನ ನೀರಲ್ಲಿ ನೆನೆ ಹಾಕೋತಾ ಇದ್ದೀನಿ. ಅಕ್ಕಿ 2 ಅವರ್ ನೀಟಾಗಿ ನೆಂದ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕ್ಕೊಂಡು ನೀರು ಅರ್ಧಂಬರ್ಧ ಹೋಗಿರೋ ಥರ ಒರೆಸ್ಕೋಬೇಕು. ತುಂಬ ಡ್ರೈನೂ ಕೂಡ ಆಗಬಾರ್ದು. ಡ್ರೈ ಆದರೆ ಚೆನ್ನಾಗಿರಲ್ಲ. ಒಂದು ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ಎಷ್ಟು ನೈಸಾಗಿ ಪೌಡ್ರ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ತಂಬಿಟ್ಟು ಅನ್ನೋದು ಬರುತ್ತೆ. ನೀಟಾಗಿ ಪೌಡ್ರ್ ಮಾಡಿಕೊಂಡು ಜರಡಿ ಇಟ್ಕೋಬೇಕು. ಜರಡಿ ಇಟ್ಕೊಳ್ಳೋದ್ರಿಂದ ಗಂಟಿದ್ರೆ ಅಕಸ್ಮಾತ್ ಏನಾದರೂ ಅಕ್ಕಿ ಹಿಟ್ಟು ತೆರೆಯಾಗಿದ್ದರೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಪುಡಿನ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ತಂಬಿಟ್ಟು ರೆಡಿಯಾಗುತ್ತೆ. ನೆಕ್ಸ್ಟು ಎಳ್ಳುಂಡೆನ ಮಾಡ್ಕೊಳ್ಳೋದಕ್ಕೆ ಎಳ್ಳಲ್ಲಿರೋ ಕಲ್ಲು ಧೂಳು ಎಲ್ಲನೂ ನೀಟಾಗಿ ಸೋಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಎಳ್ಳುಂಡೆ ಅನ್ನೋದು ರೆಡಿಯಾಗುತ್ತೆ ನಮಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಗಳಿ ತಂಬಿಟ್ಟು ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೆಸಿಪಿ ಏನಾದರೂ ನಿಮಗೆ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ದೇವರ ನೈವೇದ್ಯಕ್ಕೆ ಅಂತ ಚಿಗಳಿ ತಂಬಿಟ್ಟು ಮಾಡಿಟ್ಟಾದಮೇಲೆ ಆಚೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ರಂಗೋಲಿ ಡಿಸೈನ್ಸ್ನ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಬೇಕಿದ್ದರೆ ಯಾರಾದರೂ ಚೆಕ್ ಮಾಡಿ. ತುಂಬ ಈಸಿ ಮತ್ತು ಬೇಗ ಬಿಡಿಸ್ಬೋದಾದಂಥ ರಂಗೋಲಿ ಡಿಸೈನ್ಸ್ಗಳು ಹಾಕಿದ್ದೀನಿ. ನೀವಲ್ಲಿ ನೋಡ್ಬೋದು. ಹಾಗೆಯೇ ತುಳಸಿ ಗಿಡಕ್ಕೂ ಒಂದು ಪುಟ್ಟ ರಂಗೋಲಿನ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈಗಂತೂ ಸೇವಂತಿಗೆ ಹೂವು ಎಲ್ಲ ಕಡೆಯೂ ಕಮ್ಮಿಗೆ ಸಿಗ್ತಾ ಇರೋದ್ರಿಂದ ಸೇವಂತಿಗೆ ಹೂವನ್ನ ಕಟ್ಕೊಂಡು
ದೇವರಿಗೆ ಮುಡಿಸೋಣ ಅಂತ ಇನ್ನು ಫೋಟೋಗೆಲ್ಲ ಹೂ ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟಮೇಲೆ ನನ್ನ ಹಸ್ಬೆಂಡ್ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಮನೆ ದೇವ್ರ ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡು ತೆನೆ ಎರೆಯೋಕ್ಕೆ ಅಂತ ರೆಡಿ ಮಾಡಿಕೊಂಡು ಇನ್ನು ಹೊರಡ್ತಾ ಇದ್ದೀವಿ. ಇನ್ನು ಹುತ್ತಕ್ಕೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ಕೂಡ ಎಲ್ಲನೂ ಮಂಗಳಾರತಿ ಎಲ್ಲ ತಗೊಂಡು ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ಪ್ರತಿ ಸಾರಿ ಷಷ್ಠಿ ಹಬ್ಬದ ದಿನ ನಮ್ಮೂರಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ, ದೇವರಿಗೆ ಅಭಿಷೇಕ ಎಲ್ಲನೂ ಕೂಡ ಆಗುತ್ತೆ. ತೇರು ಎಳೆಯೋದು ಎಲ್ಲನೂ ಗ್ರ್ಯಾಂಡಾಗಿ ಆಗೋದ್ರಿಂದ ಸಂಜೆ ಎಲ್ಲ ಜಾತ್ರೆ ಎಲ್ಲ ಹಾಕಿದ್ರು. ನಾನು ಪಾಪು ಹಸ್ಬೆಂಡ್ ಜಾತ್ರೆ ನೋಡೋಕ್ಕೆ ಅಂತ ಹೋಗಿದ್ದೀವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಹಾಗೇನೆ ನನ್ನ ಪಾಪುನೂ ಕೂಡ ಜಾತ್ರೆಯಲ್ಲಿ ಅದು ತಗೊಡು ಅಮ್ಮ, ಇದು ತಗೊಡು ಅಮ್ಮ, ಪಪ್ಪ ಅದು ಬೇಕು ಇದು ಬೇಕು ಅಂತ ಫುಲ್ ಆಟ ಆಡಿಕೊಂಡು ಅವ್ನಿಗಿಷ್ಟ ಆಗಿರೋದನ್ನು ತಗೊಂಡು ಬಂದ್ವಿ. ಇದಿಷ್ಟು ಆಗಿತ್ತು ನನ್ನ ಮೊದಲನೇ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.